ನಾವು ಯಾವುದಾದ್ರೂ ಸಿನಿಮಾ ಥಿಯೇಟರ್ಸಿಗೆ ಹೋದಾಗ ಅಥವಾ ಟಿ ವಿಲಿ ಸಿನಿಮಾ ನೋಡ್ತೀವಿ ಅಂತ ಅಂದಾಗ ಅಥವಾ ಹೊರಗಡೆ ಪಬ್ಲಿಕ್ ಪ್ಲೇಸಸಿಗೆ ಹೋದಾಗ ದೊಡ್ಡ ದೊಡ್ಡ ಬಿಲ್ಡ್ ಬೋರ್ಡ್ಸ್ ಮೇಲೆ ಹಾಗೆ ಯಾವುದಾದ್ರೂ ನಾರ್ಮಲ್ ಚಿಕ್ಕ ಚಿಕ್ಕ ಅಂಗಡಿಗಳ ಹತ್ರ ಕೂಡ ಕ್ವಿಟ್ ಸ್ಮೋಕಿಂಗ್, ನೋ ಸ್ಮೋಕಿಂಗ್, ಮದ್ಯಪಾನ ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರಕ, ಹಾಗೆ ತಂಬಾಕು ಅಥವಾ ಗುಟ್ಕಾ ಸೇವನೆ ಕೂಡ ಆರೋಗ್ಯಕ್ಕೆ ಹಾನಿಕಾರಕ, ಈ ರೀತಿಯಾದಂತಹ ಅಡ್ವರ್ಟೈಸ್ಮೆಂಟ್ಗಳನ್ನು ನಾವು ನೋಡ್ತಾನೆ ಇರ್ತೀವಿ. ಎಷ್ಟೇ ಬಾರಿ ಈ ರೀತಿಯಾದಂತಹ ತಪ್ಪನ್ನು ಮಾಡಬೇಡಿ, ಅದನ್ನೆಲ್ಲ ತಗೋಬೇಡಿ ಅಂತ ನಾವು ಜನರಿಗೆ ಇನ್ಸ್ಟ್ರಕ್ಟ್ ಮಾಡಿದ್ರೂ ಕೂಡ ಜನ ಅದನ್ನು ತಗೊಳ್ಳೋದನ್ನು ಮಾತ್ರ ನಿಲ್ಲಿಸೋದೇ ಇಲ್ಲ, ಅದ್ರ ಹಿಂದೆನೇ ಹೊಡ್ತಾ ಇರ್ತಾರೆ. ಅದೇ ರೀತಿಯಾಗಿ ಇದನ್ನು ಪ್ರಮೋಟ್ ಮಾಡುವಂತಹ ಸ್ಟಾರ್ಸ್ನೂ ಕೂಡ ಸರ್ಕಾರ ಬಿಡ್ತಾನೆ ಇಲ್ಲ, ಅವ್ರ ಹಿಂದೆ ಓಡ್ತಾನೆ ಇದ್ದಾರೆ. ಯಾಕೆ ಹೇಳ್ತಿದ್ದೀನಪ್ಪ ಈ ವಿಚಾರನ ಅಂತ ತಿಳ್ಕೊಬೇಕು ಅಂದರೆ ಪೂರ್ತಿ ವಿಡಿಯೋನ ನೋಡಿ. ಅದಕ್ಕೂ ಮುನ್ನ ನಾನು ಚಂದನ. ನಮ್ಗೆಲ್ರಿಗೂ ಗೊತ್ತೇ ಇದೆ, ಈಗ ರಾಜ್ಯದಲ್ಲಿ ಗುಟ್ಕಾ ತಂಬಾಕನ್ನು ಬ್ಯಾನ್ ಮಾಡಬೇಕು, ಅದರಲ್ಲಿ ಮಾದಕ ವಸ್ತುಗಳು ಪತ್ತೆ ಆಗ್ತಿದೆ. ಸೊ ನಮ್ಮ ಕರ್ನಾಟಕದಲ್ಲಿ ಮಾದಕ ಮುಕ್ತ ಅಂದರೆ ನೋ ಡ್ರಗ್ಸ್ ಕ್ಯಾಂಪೇನನ್ನು ಕೂಡ ಮಾಡಿದ್ರು. ಹಾಗೆ ನೋ ಡ್ರಗ್ಸ್ ಕರ್ನಾಟಕವನ್ನು ಮಾಡಬೇಕಂತ ಕೂಡ ಮುಂದಾಗಿದ್ದಾರೆ. ಆ್ಯಂಡ್ ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ಪ್ರಕ್ರಿಯೆ ಅನ್ನೋದು ಸಿಕ್ಕಾಪಟ್ಟೆ ಜೋರಾಗಿಯೇ ನಡೀತಿದೆ. ಸೊ ಈಗ ನಮ್ಮ ಕರ್ನಾಟಕದಲ್ಲಿ ಸದ್ಯಕ್ಕೆ ಗೊಂದಲ ಇದೆ, ಗುಟ್ಕಾ ಹಾಗೆ ಪಾನ್ ಮಸಾಲ ಬ್ಯಾನ್ ಮಾಡ್ತಿದಾರಾ, ಬ್ಯಾನ್ ಮಾಡ್ತಿಲ್ವಾ? ಮೊನ್ನೆ ನೋಡಿದ್ರೆ ಬ್ಯಾನ್ ಮಾಡ್ತೀವಿ 1 ವರ್ಷ ಅಂತ ಹೇಳಿದ್ರು, ಅದಾದ್ಮೇಲೆ ವಾಪಸ್ ತಗೋತೀವಿ ಆರ್ಡರ್ಸ್ ಅನ್ನ ಅಂತ ಹೇಳಿದ್ರು, ಇನ್ನು ವಾಪಸ್ ತಗೊಂಡಿಲ್ಲ ಅಂತ ಹೇಳ್ತಿದ್ದಾರೆ. ಈ ರೀತಿಯಾದಂಥ ಕನ್ಫ್ಯೂಷನ್ಸ್ ಜನರಿಗೆ ಈಗ ತುಂಬಾನೇ ಜಾಸ್ತಿ ಇದೆ. ಅದನ್ನು ಕೂಡ ಪಕ್ಕಕ್ಕಿಡೋದಾದ್ರೆ, ಈ ಹಿಂದೆ ವಿಮಲ್ ಇಲೈಚಿ ಅಡ್ವರ್ಟೈಸ್ಮೆಂಟನ್ನು ನಾವು ಎಲ್ಲರೂ ಕೂಡ ನೋಡಿರ್ತೀವಿ, ಎಲ್ಲ ಕಡೆ ನೋಡಿರ್ತೀವಿ. ಹೆಂಗೆ ಅಂತಂದರೆ, ಇವಾಗ ಯಾವುದಾದ್ರೂ ಒಂದು ಸಿನಿಮಾ ಥಿಯೇಟರಿಗೆ ಹೋದಾಗ ಅಲ್ಲಿ ಆ್ಯಡ್ಸ್ ಬರೋದಾಗಿರ್ಬೋದು, ಅಥವಾ ಟೆಲಿವಿಷನ್ನಲ್ಲೇ ಆ್ಯಡ್ಸ್ ಬರೋದಾಗಿರ್ಬೋದು, ಅಥವಾ ದೊಡ್ಡ ದೊಡ್ಡ ಬಿಲ್ ಬೋರ್ಡ್ಸ್ ಮೇಲೆ ಎಲ್ಲ ಕಡೆ ಕೂಡ ನಾವು ಈ ವಿಮಲ್ ಆ್ಯಡನ್ನು ನಾವು ನೋಡೇ ಇದ್ದೀವಿ. ಇದಕ್ಕೆ ಯಾರಪ್ಪ ಪ್ರಮೋಟ್ ಮಾಡಿದಂತಹ ಅಂದರೆ ಆ್ಯಕ್ಟ್ ಮಾಡಿದಂಥವ್ರು ಅಂತ ಹೇಳಿದ್ರೆ ಶಾರುಖ್ ಖಾನ್, ಹಾಗೆ ಅಜಯ್ ದೇವ್ಗನ್, ಹಾಗೆ ಟೈಗರ್ ಶ್ರಾಫ್. ಇದು ನಮಗೆ ಗೊತ್ತೇ ಇರುವಂತಹ ವಿಚಾರ. ಸೊ ಈ ಆ್ಯಡ್ ಒಂಥರ ಎಲ್ಲ ಕಡೆ ಜಾಸ್ತಿ ವೈರಲ್ ಆದಂತಹ ಆ್ಯಡ್ ಆಗಿ ಸದ್ದು ಮಾಡಿದಂತಹ ಆ್ಯಡ್. ಬಸ್ಗಳ ಹಿಂದೆ ಕೂಡ ನಾವು ಫೋಟೋಗಳನ್ನು ಕೂಡ ಎಲ್ಲ ನಾವು ನೋಡಿದ್ದೀವಿ. ಏನಕ್ಕೆ ಈ ವಿಚಾರವನ್ನು ಈಗ ಹೇಳ್ತಿದ್ದೀರಾ ಅಂತಂದರೆ, ಇವರು 3 ಜನಕ್ಕೂ ಶೋಕಾಸ್ ನೋಟಿಸ್ ಕಳಿಸಿದ್ದಾರೆ ಮಹಾರಾಷ್ಟ್ರ ಆಹಾರ ಮತ್ತು ಔಷಧಿ ಆಡಳಿತ ಮಂಡಳಿ. ಸೊ ಇವ್ರಿಗೆ ಏನಕ್ಕೆ ನೋಟಿಸನ್ನು ಕಳಿಸಿದ್ರು, ಇವ್ರ ತಪ್ಪೇನಿದೆ ಅಂತ ಹೇಳಿದ್ರೆ, ಇವರು ಜನಗಳಿಗೆ ಅಂದರೆ ಈಗ ರಾಜ್ಯದಲ್ಲಿ ಯಾರೆಲ್ಲ ಈಗ ತಂಬಾಕು ಬ್ಯಾನ್ ಆಗಬೇಕು, ಗುಟ್ಕಾ ಬ್ಯಾನ್ ಆಗಬೇಕು, ಈ ರೀತಿಯಾದಂತಹದ್ದೆಲ್ಲ ಏನು ನಡೀತಾ ಇದೆ, ಇದರ ಮಧ್ಯೆ ಇವ್ರು ಮಾಡಿರುವಂತಹ ಅಡ್ವರ್ಟೈಸ್ಮೆಂಟ್ ಏನಿದೆ ಅದು ಜನರಿಗೆ ಪ್ರಚೋದನೆ ನೀಡ್ತಾ ಇದೆ ತಗೊಳ್ಳೋದಕ್ಕೆ, ಆ ಗುಟ್ಕಾನಾಗಿರ್ಬೋದು, ತಂಬಾಕನ್ನಾಗಿರ್ಬೋದು. ಸೊ ಇದು ಜನರಿಗೆ ಮಿಸ್ಲೀಡ್ ಮಾಡುವಂತಹ ಅಡ್ವರ್ಟೈಸ್ಮೆಂಟ್ ಆಗಿರೋದ್ರಿಂದ ಜನ ತಗೊಳ್ಳೋದಕ್ಕೆ ಮುಂದಾಗೋ ಸಂಖ್ಯೆ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಅವರಿಗೆ ಶೋಕಾಸ್ ನೋಟಿಸನ್ನು ಮಹಾರಾಷ್ಟ್ರ ಆಹಾರ ಮತ್ತು ಔಷಧಿ ಆಡಳಿತ ನೀಡಿದೆ. ಸೊ ಇದು ಇವಾಗ ಪಕ್ಕಕ್ಕಿಟ್ರೆ, ಇವ್ರು ಹೇಳಿರುವಂತಹ ಈ ಹಿಂದೆ ಹೇಳಿರುವಂತಹ ಹೇಳಿಕೆಗಳು ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ. ಈ ಹಿಂದೆ ಶಾರುಖ್ ಖಾನ್ ಅವರು ಒಂದು ಟಾಕ್ ಶೋನಲ್ಲಿ ಒಂದು ಇಂಟರ್ವ್ಯೂನಲ್ಲಿ ಹೇಳಿದರು, ಅಲ್ಲ ಈ ತಂಬಾಕು ಉತ್ಪಾದನೆ ಅನ್ನೋದು ಸಿಕ್ಕಾಪಟ್ಟೆ ಹಾನಿಕಾರಕ ಅಂತ ಹೇಳ್ತೀರಾ, ಅದನ್ನು ನಿಷೇಧ ಮಾಡಬೇಕು ಅಂತ ಹೇಳ್ತೀರಾ, ಆದರೆ ಸರ್ಕಾರಕ್ಕೆ ಅದರಿಂದ ಆದಾಯ ಹೋಗುತ್ತೆ, ಆದಾಯ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ಅದನ್ನು ನೀವು ಬ್ಯಾನ್ ಮಾಡೋದಕ್ಕೆ ಮುಂದಾಗ್ತಿಲ್ಲ. ಆದರೆ ನನಗೆ ಅಡ್ವರ್ಟೈಸ್ಮೆಂಟ್ ಮಾಡೋದ್ರಿಂದ ಸಂಪಾದನೆ ಆಗ್ತಾ ಇದೆ, ಅಂದರೆ ನನಗೆ ಸಂಭಾವನೆ ಕೊಡ್ತಿದ್ದಾರೆ, ರೆಮ್ಯುನರೇಷನ್ ಕೊಡ್ತಿದ್ದಾರೆ, ನಾನು ಇದರಿಂದ ದುಡ್ಡು ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಇದ್ದಾಗ ಇದನ್ನ ಯಾಕೆ ನೀವು ತಡಿತೀರಾ ಅನ್ನೋ ಒಂದು ಮಾತನ್ನು ತುಂಬ ಕಾರವಾಗೆ ಹೇಳಿದರು ಈ ಹಿಂದೆ ಶಾರುಖ್ ಖಾನ್ ಅವರು ಒಂದು ಟಾಕ್ ಶೋನಲ್ಲಿ. ಸೊ ನಿಮ್ಗೆ ಆ ಥರ ಹಾನಿಕಾರಕ ಅಂತ ಅನಿಸಿದಾಗ ಆ ಉತ್ಪನ್ನವನ್ನೇ ಬ್ಯಾನ್ ಮಾಡಿಬಿಡಿ ಅನ್ನೋ ವಿಚಾರವನ್ನು ಕೂಡ ಹೇಳಿದರು. ಇನ್ನು ಅಜಯ್ ದೇವ್ಗನ್ ಅವರು ಕೂಡ ಅಷ್ಟೇ ಈ ಹಿಂದೆ ಒಂದು ವಿಚಾರವನ್ನು ಅವರು ಹೇಳಿದರು, ನಾನು ವಿಮಲ್ ಇಲೈಚಿ ಅಡ್ವರ್ಟೈಸ್ಮೆಂಟ್ ಅಷ್ಟೇ ಮಾಡಿದ್ದೀನಿ, ನಾನು ಯಾವುದೇ ರೀತಿಯಾದಂತಹ ಪ್ರಚೋದನೆಯನ್ನು ಮಾಡಲಿಲ್ಲ. ಆ್ಯಂಡ್ ಅದು ಹಾನಿಕಾರಕ ಅಂತ ಹೇಳ್ತೀರಾ ಅಂದರೆ ಕಂಪ್ಲೀಟಾಗಿ ಅದನ್ನು ನಿಷೇಧಿಸ್ಬಿಡಿ, ಯಾಕೆ ಮಾಡ್ತಿದ್ದೀರಾ, ಯಾಕೆ ಮಾರಾಟ ಮಾಡ್ತಿದ್ದೀರಾ ಅಂತ. ಅಂದರೆ ಸರ್ಕಾರ ಈ ಹಿಂದೆ ಶಾರುಖ್ ಖಾನ್ ಹೇಳಿದಾಗ ಸರ್ಕಾರ ನನಗೆ ಹೇಳಬೇಕಿತ್ತು ಈ ರೀತಿಯಾದ ತಪ್ಪು, ಇದು ಹಾನಿಕಾರಕ, ಇದು ಮಾಡಬೇಡ, ಹಾಗೆ ಹಿಂಗೆ ಅಂತ. ಆದರೆ ಹಂಗೆ ಹೇಳಿಲ್ಲ, ನನಗೆ ಹೇಳಿದ್ದು ಅಡ್ವರ್ಟೈಸ್ಮೆಂಟ್ ಏಜೆನ್ಸಿಯವರು. ಸೊ ನೀವು ಆ ಥರ ಇದ್ದಾಗ ಅವ್ರ ಹತ್ರ ನೀವು ಕ್ಲಾಶಸ್ನ ಮಾಡ್ಕೊಳ್ಳಿ, ನನ್ನ ಸಂಪಾದನೆ ಮೇಲೆ ಯಾಕೆ ಕಲ್ಲು ಹಾಕ್ತಿದ್ದೀರಾ ಅನ್ನೋ ರೀತಿಯಲ್ಲಿ ಶಾರುಖ್ ಖಾನ್ ಅವರು ತುಂಬ ಖಾರವಾಗಿಯೇ ಆ ವಿಚಾರವನ್ನು ಹೇಳಿದರು. ಇದೆಲ್ಲ ಒಂದು ಕಡೆ ಪಕ್ಕಕ್ಕಿಟ್ರೆ, ಈಗ ಅಡ್ವರ್ಟೈಸ್ಮೆಂಟ್ ಪ್ರಾಬ್ಲಮ್ಮ ಅಥವಾ ತಂಬಾಕು ಅಥವಾ ಗುಟ್ಕಾ ಮಾರಾಟ ಪ್ರಾಬ್ಲಮ್ಮ ಅಲ್ಲ. ಇಲ್ಲಿ
ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ ಅಂದರೆ ಈ ಗುಟ್ಕಾ ತಂಬಾಕು ಇದೆಲ್ಲನೂ ಕೂಡ ಹಾನಿಕಾರಕ ಅಂತ ಜನಗಳಿಗೆ ಗೊತ್ತಿದೆ. ಬಟ್ ಸ್ಟಿಲ್ ಅವರು ನನ್ನ ಲೈಫ್ನ, ನನ್ನ ದೇಹನ ನಾನು ಹಾಳು ಮಾಡ್ಕೊಳ್ತೀನಿ ಅಂತಲೇ ಮುಂದಾಗಿ ಈ ಪದಾರ್ಥಗಳನ್ನು ತಗೊಳ್ತಾ ಇದ್ದಾರೆ. ಅದನ್ನ ಯಾರೂ ಕೂಡ ಸ್ಟಾಪ್ ಮಾಡೋಕ್ಕಾಗಲ್ಲ. ಎಲ್ಲನೂ ಕೂಡ ಅವರವರ ಇಚ್ಛೆಗೆ ಬಿಟ್ಟಂಥದ್ದು. ಅಂದರೆ ಅವ್ರಿಗೆ ತಗೋಬೇಕನ್ಸಿದ್ರೆ ಅವ್ರು ತಗೋತಾರೆ, ಬೇಡ ಅಂತ ಅನ್ಸಿದ್ರೆ ಬೇಡ ಅಂತ ಹೇಳ್ತಾರೆ. ಬಟ್ ನಿಮ್ಮ ಆರೋಗ್ಯದ ಮೇಲೆ ನಿಮಗೆ ಸ್ವಲ್ಪ ಕಾಳಜಿ ಇದ್ದರೆ, ಗಮನ ಇದ್ದರೆ, ನೀವು ಈ ತಂಬಾಕು ಗುಟ್ಕಾ ಅನ್ನೋದು ತಗೊಳ್ಳೋದನ್ನ ಕಂಪ್ಲೀಟ್ ಆಗಿ ನಿಲ್ಲಿಸಿ. ಆಗ ಈ ಬ್ಯಾನ್ ಅನ್ನೋ ವಿಚಾರನೇ ಬರೋದಿಲ್ಲ ಮೊದಲನೇದಾಗಿ. ಆ್ಯಂಡ್ ಈ ಸರ್ಕಾರಕ್ಕೆ ಸ್ಟಾರ್ಗಳಿಗೆ ಆಗಾಗ ಒಂದಷ್ಟು ಕಿತ್ತಾಟ ತಿಕ್ಕಾಟ ನಡೀತಾನೆ ಇರುತ್ತೆ. ಅಂದರೆ ಈಗ ಮಹಾರಾಷ್ಟ್ರದಲ್ಲಿರುವಂತಹ ಸರ್ಕಾರ ಆಗಾಗ ಸ್ಟಾರ್ಸ್ನ ತುಂಬಾ ಡಾಮಿನೇಟ್ ಮಾಡಿ ಅಥವಾ ಅವರನ್ನು ಯಾವಾಗಲೂ ಕೂಡ ಟಾರ್ಗೆಟ್ ಮಾಡ್ತಿರ್ತಾರೆ ಅಂತ ಅನಿಸುತ್ತೆ. ಯಾಕಂದರೆ ಅವ್ರು ಮಾಡುವಂತಹ ಅಡ್ವರ್ಟೈಸ್ಮೆಂಟ್ಗಳಾಗಿರ್ಬೋದು ಅದೆಲ್ಲನೂ ಕೂಡ ತುಂಬ ಗಮನ ಇಟ್ಕೊಂಡು ಮಾಡಬೇಕಾಗತ್ತೆ. ಅಕಸ್ಮಾತ್ ಜನರಿಗೆ ಮಿಸ್ಲೀಡ್ ಮಾಡುವಂತಹ ಅಡ್ವರ್ಟೈಸ್ಮೆಂಟ್ ಇತ್ತು ಅಂದರೆ ಅವ್ರಿಗೆ ನೋಟಿಸ್ ಹೋಗುತ್ತೆ, FIR ಆಗುತ್ತೆ, ಆ ಥರದ್ದಾಗತ್ತೆ. ಇನ್ನು ನಾವು ತೆಲುಗು ಆಂಧ್ರ ಪ್ರದೇಶ ಅಂತ ಬಂದಾಗ ಈ ಹಿಂದೆ ಪುಷ್ಪ ಟೈಮ್ನಲ್ಲಿ ಕಾಲು ತುಳಿತಾ ಇತ್ತು ಅಂತ ಹೇಳಿ ಅಲ್ಲು ಅರ್ಜುನ್ ಅವ್ರ ಮೇಲೇ FIRನ ದಾಖಲು ಮಾಡಲಾಗಿತ್ತು. ಇನ್ನು ವಿಜಯ್ ಅವರು CM ಆಗೋಕ್ಕೂ ಮುಂಚೆ ಜನನಾಯಕನ್ ಸಿನಿಮಾ ತುಂಬ ಅವ್ರ ಪೊಲಿಟಿಕಲ್ ಕೆರಿಯರ್ಗೆ ತುಂಬ ಹೆಲ್ಪ್ ಆಗಿಬಿಡುತ್ತೆ ಅನ್ನೋ ಒಂದು ಕಾರಣಕ್ಕೆ ಅವ್ರಿಗೆ ಸೆನ್ಸಾರ್ ಸರ್ಟಿಫಿಕೇಟ್ ಸಿಗದೆ ತುಂಬಾ ಆಟ ಆಡಿಸಿದ್ರು ಆಗಿನ ಸರ್ಕಾರ. ಅದಾದಮೇಲೆ ಇನ್ನು ಮಲಯಾಳಮಿಗೆ ಬಂದರೆ ದುಲ್ಕರ್ ಸಲ್ಮಾನ್ ಅವ್ರ ಮೇಲೂ ಕೂಡ ಅವರೇನೋ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮಾಡ್ತಿದ್ದಾರೆ, ಕಾರ್ಗಳನ್ನ ಫಾರಿನಿಂದ ತೊಗೊಂಡು ಬಂದಿದ್ದಾರೆ, ಈ ಥರದ್ದೇನೋ ಒಂದಷ್ಟು ಕಿರಿಕಿರಿ ಕೂಡ ಆಗಿತ್ತು. ಸೊ ಈ ರೀತಿಯಾದಂಥದ್ದು ಎಲ್ಲರಿಗೂ ಕೂಡ ಆಗ್ತಿರುವಂತಹ ವಿಚಾರ. ಅಂದರೆ ಎಲ್ಲ ಸರ್ಕಾರದಲ್ಲೂ ಈ ಸ್ಟಾರ್ಸ್ಗೆ ಅವ್ರಿಗೆ ಆಗಾಗ ಏನಾದರೂ ಒಂದು ಮಿಸ್ಕಮ್ಯುನಿಕೇಷನ್ನು ಅಥವಾ ಆ ಒಂದು ಕನೆಕ್ಟಿವಿಟಿ ಅಂದರೆ ಡಿಸ್ಕನೆಕ್ಟ್ ಆಗ್ತಾನೆ ಇರುತ್ತೆ. ಅಂದರೆ ಪ್ರತಿಯೊಬ್ಬರು ಕೂಡ ಇದು ಅನುಭವಿಸ್ಬೇಕಾಗಿರುವಂತಹ ವಿಚಾರಗಳಾಗೋಗ್ಬಿಟ್ಟಿದೆ. ಸೊ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ, ಈಗ ಗುಟ್ಕಾ ಅಥವಾ ತಂಬಾಕು ಬ್ಯಾನ್ ಆಗುತ್ತಾ ಆಗಲ್ವಾ, ಹಾಗೆ ಇವರಿಗೆ ನೋಟಿಸ್ ಹೋಗಿದೆ, ಇದಕ್ಕೆ ಅವ್ರು ಹೇಗೆ ಪ್ರತಿಕ್ರಿಯೆ ನೀಡ್ತಾರೆ ಅನ್ನೋದು ಕೂಡ ಈಗ ಎಲ್ಲರ ಗಮನ ಆಗೋಗ್ಬಿಟ್ಟಿದೆ. ನಿಮ್ಗೇನು ಅನಿಸ್ತು ಇದ್ರ ಬಗ್ಗೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತೀರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.